ಸರ್ ನೀವಿಲ್ಲಿ ಅವ್ರು ಬಂದಿಲ್ವಾ ಅವರೆಲ್ಲಿ ಸರ್ ಅಂತ ಹೊರಗಡೆ ಬಂದ್ಮೇಲೆ ಅವ್ರನ್ನೆಲ್ಲ ನನ್ನ ಗಾಡಿನಲ್ಲಿ ಹಾಕೊಂಡು ತಿರ್ಗೋದಕ್ಕಾಗೋದು. ಆ್ಯಂಡ್ ಡೆಫಿನೆಟ್ಲಿ ನೀವು ಕೆಲವೊಂದು ಕಮೆಂಟ್ಗಳನ್ನ ಫೇಸ್ ಮಾಡಿರ್ತೀರಾ, ನೋಡಿ. ಆಫ್ ಕೋರ್ಸ್ ನೋಡ್ತೀನಿ. ಹೌ ಡು ಯು ರಿಯಾಕ್ಟ್? ಏನು ರಿಯಾಕ್ಟ್ ಮಾಡ್ತೀರಾ ಅವ್ರಿಗೆ? ಅವ್ರದ್ದು ಒಂದು ಐಡೆಂಟಿಟಿನೇ ಇರೋದಿಲ್ಲ. ಹೌದು, ಯಾವುದೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲೋ ಯಾವುದೋ ಕೆರೆ ಪಕ್ಕದಲ್ಲಿ ಬೆಳಗ್ಗೆ ಅವ್ರು ಕೆಲಸ ಮಾಡೋವಾಗ ಒಂದು ಕಾಮೆಂಟ್ ಹಾಕಿರ್ತಾರೆ. ವಾಕಿಂಗ್ ಸ್ಟೈಲ್ ಇರೋದೇ ಹಾಗೆ. ನಮ್ಮ ಮುಂದೆ ಎದೆ ನಿಗರ್ಸ್ಕೊಂಡು ನಡಿಬೇಡ ಅಂತ ಒಂದು ಕಾಮೆಂಟ್ ಹಾಕಿದ್ದಾರೆ. ಯಾರ ಮುಂದೆ? ಯಾರು ಅಂತಾನೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಅವನದೇ ಫೋಟೋ ಇಲ್ಲ. ನಮ್ಮ ಮುಂದೆ ಎದೆ ನಿಗರ್ಸ್ಕೊಂಡು ನಡಿಬೇಡ ಅಂತ ಹಾಕಿದ್ದಾರೆ. ನಗು ಬರುತ್ತೆ, ಅದನ್ನೆಲ್ಲ ನನ್ನ ಹೆಂಡತಿಗೆ ತೋರಿಸ್ಕೊಂಡು ನಗ್ತಾ ಇರ್ತೀನಿ. ನೋಡಿ ಇವ್ನು ಯಾರೋ ಕಾಮಿಡಿ ಪೀಸ್ ಹೆಂಗೆ ಹಾಕೋನೆ. ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಏನು ಮಾಡೋದು ತಪ್ಪೆ, ಕಾಯ್ಕೊಂಡಿರ್ತಾರೆ ಕಾಮೆಂಟ್ ಹಾಕೋದಕ್ಕೆ ಅಂತ. ಗುರು ಹೀಗೆ ಎಲ್ಲದಕ್ಕೂ ಹೀಗೆ ಮಾತಾಡ್ತಾರೆ ಮನುಷ್ಯ, ಎಲ್ಲದಕ್ಕೂ ಹೀಗೆ ಅಂತಾನೆ. ನನ್ನ ಆ್ಯಟಿಟ್ಯೂಡು, ನಾನು ಇರೋದೇ ಹೀಗೆ. ಇಷ್ಟ ಇದ್ದರೆ ಇರಲಿ, ಇಲ್ಲಾಂದರೆ ಹೋಗ್ತಾ ಇರಲಿ. ಆ್ಯಂಡ್ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಸಿನಿಮಾಗಳ ಪ್ರಾಜೆಕ್ಟ್ಗಳು ಬಂದಿದ್ದಾವೆ, ಚೂಸ್ ಮಾಡಿ ತೊಗೊಂಡಿದ್ರಿ. ಬಟ್ ಯೂಶ್ವಲ್ ಆಗಿ ಚಾನಲ್ಗಳಿಂದ ಕಾಲ್ ಬರುತ್ತೆ, ಹೇಗಿದ್ರು ಸೀರಿಯಲ್ಲ ಇದ್ದವರು, ಜನ ಗೊತ್ತಿರೋ ರೆಕಗ್ನೈಸ್ ಫೇಸು, ಬಂದಿತ್ತು ಆ ಥರ ಆಫರ್ಗಳೇನಾದರೂ? ಲೀಡ್ ಆಗಿ ಇನ್ನೊಂದು ಮಾಡೋಣ, ಅದು ಮಾಡೋಣ, ಹೀಗೆ ಮಾಡೋಣ? ಹೌದಾ? ಸಿಕ್ಕಾಪಟ್ಟೆ ಆಫರ್ಸ್ ಬಂದಿತ್ತು. ಓಕೆ. ಆಲ್ಮೋಸ್ಟ್ ಯಾವುದೋ ಒಂದು ಚಾನಲ್ ಬಿಟ್ಟು ಇನ್ನೆಲ್ಲ ಚಾನಲ್ಗಳಿಂದನೂ ಬಂತು ಆಫರ್. ಓಕೆ. ಬಟ್ ಈಗ ಸದ್ಯಕ್ಕೆ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಸ್ಕ್ರೀನ್ ಮಾಡಲ್ಲ ಅಂತಲ್ಲ, ಅದಕ್ಕೊಂದು ಟೈಮ್ ಇದೆ. ಇವಾಗ ಸ್ಮಾಲ್ ಸ್ಕ್ರೀನ್ ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಐ ಗೆಟ್ ಬ್ಯಾಕ್ ಟು ದ ಸೇಮ್ ಎವ್ರಿ ಡೇ. ಇದು ಅದು ಬೆಳಗ್ಗೆ ಎದ್ದೋಳು, ಶೂಟಿಂಗ್ ಮಾಡು, ವಾಪಸ್ ಬಾ. ಸಿನಿಮಾ ಕಡೆ ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಅದನ್ನ ಸ್ವಲ್ಪ ಬ್ರೇಕ್ ಮಾಡಿ ಸಿನಿಮಾಗೆ ಅಂತಲೇ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವ್ಯಾವ ಸಿನಿಮಾನಲ್ಲಿ ನಂದು ಏನು ಕ್ಯಾರೆಕ್ಟರ್ಗಳಿದೆ ಆ ಕ್ಯಾರೆಕ್ಟರ್ಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಮೊನ್ನೆ ಒಂದು ಸಿನಿಮಾ ಫೈನಲ್ ಮಾಡಿದ್ವಿ. ಓಕೆ. ಸೊ ಇಟ್ಸ್ ಉಡುಪಿ ಬ್ಯಾಕ್ ಡ್ರಾಪ್ದೊಂದು ಸಿನಿಮಾ. ಓಕೆ. ಮಂಗಳೂರು ಬೇಸ್ಡ್. ಸೊ ಆ ಭಾಷೆ ಕಲಿತಾ ಇದ್ದೀನಿ. ಓಕೆ. ಈಗ ಮ್ಯಾಂಗ್ಳೂರ್ ಭಾಷೆ ಮಾತಾಡಬೇಕು ಸಿನಿಮಾನಲ್ಲಿ. ಸೊ ಕನೆಕ್ಟ್ ಆಗಬೇಕು, ನೀವು ಆಸ್ ಅ ಕ್ಯಾರೆಕ್ಟರ್ ಆಗಿ ಕನೆಕ್ಟ್ ಆಗಬೇಕು. ಈಗ ಇಲ್ಲ ಅಂತಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಾಲಿವುಡ್ ಆ ಕಡೆಯಿಂದ ಕರ್ಕೊಂಡ್ಬಂದ್ಬಿಟ್ಟು ABCD ಹೇಳ್ಕೊಂಡು ಬಾಡಿ ಲ್ಯಾಂಗ್ವೇಜ್ಗೆ ಡೈಲಾಗ್ಗೆ ಗೊತ್ತಾಗ್ಬಿಡುತ್ತೆ. ಸಿಂಕ್ ಆಗಲಿಲ್ಲ ಅಂದ್ರೆ ನೋಡೋಕೆ ಮಜಾನೇ ಇರೋದಿಲ್ಲ. ಸೊ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದ್ದಾಗ ಯು ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್. ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಏನು ಬೇಕು ಕಲಿ, ಹೇಗಿರಬೇಕು ಕಲಿ, ಹೇಗೆ ಮಾತಾಡಬೇಕು ಕಲಿ. ಇಷ್ಟು ನನ್ನ ಒಂದು ವರ್ಕು ಒಂದು ಪ್ರಾಜೆಕ್ಟ್ಗೆ, ಅದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ನಿಮಗೆ ಎಲ್ಲ ಕಡೆ ಒಂದು ರೆಕಗ್ನೈಸೇಷನು, ಜನ ಬರ್ತಾರೆ, ಫ್ಯಾನ್ ಫೋಟೋ ತೊಗೊತಾರೆಲ್ಲ. ತುಂಬ ಕ್ಯೂರಿಯಾಸಿಟಿ ಕ್ವಶನ್ಸ್ಗಳು ಏನೇನು ಕೇಳಿದ್ದಾರೆ? ಯಾವ್ದು ಗುರು ಇದು ಅನ್ನೋ ಲೆವೆಲಿಗೆ, ಏನು ಗುರು ಅನ್ನೋ ಲೆವೆಲಿಗೆ ಏನೇನು ಕೇಳಿದ್ದಾರೆ? ಹೇಗೆ ಅಂದರೆ ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ನಾವು ಒಟ್ಟಿಗೆ ಇದ್ವಿ ಒಂದಷ್ಟು ಜನ. ಹೊರಗಡೆ ಬಂದ್ಮೇಲೆ ಅವ್ರನ್ನೆಲ್ಲ ನನ್ನ ಗಾಡಿನಲ್ಲಿ ಹಾಕೊಂಡು ತಿರ್ಗೋದಕ್ಕಾಗೋದಿಲ್ಲ. ಹೌದು ಅಲ್ವಾ? ಸರ್ ನೀವಿಲ್ಲಿ ಅವ್ರು ಬಂದಿಲ್ವಾ ಅವರೆಲ್ಲಿ ಸರ್ ಅಂತ. ನನಗೇನು ಗೊತ್ತು ಅವ್ರು ಎಲ್ಲಿರ್ತಾರೆ ಅಂದ್ಬಿಟ್ಟು. ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ. ಕಾರ್ತಿಕ್ ಎಲ್ಲಿ? ಇಲ್ಲ, ಕಾರ್ತಿಕ್ ಮನೆ ಹತ್ರ ಸಿಕ್ಕಿದ್ರು. ಬರ್ಲಿಲ್ವಾ ನಿಮ್ಮ ಜೊತೆ? ಕಾರ್ತಿಕ್ಗೆ ಬೇರೆ ಕೆಲಸ ಇಲ್ವಾ? ನನ್ನ ಜೊತೆಲೇ ಸುತ್ತೋದ್ ಕೆಲಸನ. ಪಾಪ ಅವನಿಗೂ ಶೂಟಿಂಗ್ಗಳಿರುತ್ತೆ, ಇನ್ನೊಂದು ಇರುತ್ತೆ, ಮತ್ತೊಂದು ಇರುತ್ತೆ. ಹಾಗೆ 1-2-3 ಹೆಸರುಗಳು. ಏನ್ ಸರ್ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ರಿ ಅಲ್ಲಿ, ಎಲ್ಲಿ ಬರ್ಲಿಲ್ವಾ ಅವರು ಅಂತಂತಾರೆ. ಇಲ್ಲೇ ಹಿಂದೆ ಕಾರ್ ಡಿಕ್ಕಿನಲ್ಲಿ ಕೂತವ್ರು ನೋಡ್ರಿ ಅಂತಂತೀವಿ. ಏನ್ ಹೇಳೋದಕ್ಕಾಗತ್ತೆ? ಓಕೆ. ಆತರ ಒಂದಷ್ಟು ಜನ ಸಿಗ್ತಾರೆ, ಅಂದ್ರೆ ದಿನಕ್ಕೆ ಒಬ್ರಾದ್ರೂ ಸಿಗ್ತಾರೆ ಆ ಥರ ಕೇಳೋರು. ಮೇ ಬಿ ದೇರ್ ಇನ್ನೋಸೆನ್ಸ್ ಆ್ಯಕ್ಚುಲಿ, ಏನು ಅಂತ ಗೊತ್ತಿರಲ್ಲ. ಆ್ಯಂಡ್ ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಯೂಶ್ವಲಿ ಫ್ರೀ ಇದ್ದಾಗ ಮೊಬೈಲ್ ಯೂಸ್ ಮಾಡ್ತೀರಾ ನೀವು? ಹೇಗೆ ಟೈಮ್ ಪಾಸ್ ಮಾಡ್ತೀರಾ? ರೀಲ್ಸಾ ಅಥವಾ ಮೇಮ್ಸಾ, ಟ್ರೋಲ್ಸಾ? ನಾನು ಸಾಕಷ್ಟು ಪಾಡ್ಕಾಸ್ಟ್ಗಳು ನೋಡ್ತೀನಿ. ಓಕೆ. ವಿಚ್ ಇಸ್ ಇನ್ಫಾರ್ಮೇಟಿವ್. ಓಕೆ. ರೀಲ್ಸು ಸ್ಕ್ರಾಲ್ ಮಾಡ್ತಾ ರೀಲ್ಸ್ನಲ್ಲೇ ಒಂದಷ್ಟು ಇನ್ಫಾರ್ಮೇಟಿವ್ ರೀಲ್ಸ್ ಇರುತ್ತಲ್ಲ, ಓಕೆ, ಅದನ್ನ ಮಾತ್ರ ನನ್ನ ಇಂಟ್ರೆಸ್ಟ್ನಲ್ಲಿ ಇಟ್ಕೊಂಡಿರೋದು. ಅಂದರೆ ಯು ಹ್ಯಾವ್ ದಟ್ ಇಂಟ್ರೆಸ್ಟ್, ನಾಟ್ ಇಂಟ್ರೆಸ್ಟೆಡ್ ಅಂದ್ಬಿಟ್ಟು.
ಸೊ ಈ ಮಾಮೂಲಿ ಟೈಮ್ ಪಾಸ್ ಟೈಮ್ ಪಾಸ್ ರೀಲ್ಸ್ ಎಲ್ಲ ನೋಡೋದಿಲ್ಲ. ಇನ್ಫಾರ್ಮೇಟಿವ್ ಏನೇನು ಬರುತ್ತೆ ಕೀಪ್ ವಾಚಿಂಗ್, ಐ ಕೀಪ್ ಅಪ್ಡೇಟಿಂಗ್. ಅಂದರೆ ಕರೆಂಟ್ ಇಶ್ಯೂಸ್ ಏನೇನು ನಡೀತಾ ಇದೆ ಅಥವಾ ಕರೆಂಟ್ ಅಫೇರ್ಸ್ ಏನಿದೆ ಅರೌಂಡ್ ದ ವರ್ಲ್ಡ್ ಬರ್ತಾ ಇರೋಂಗೆ ಐ ಕೀಪ್ ಮೈ ಸೆಲ್ಫ್ ಅಪ್ಡೇಟೆಡ್ ವಿತ್ ದ್ಯಾಟ್. ಆ್ಯಂಡ್ ಸೋಷಿಯಲ್ ಮೀಡಿಯಾ ನಿಮಗೂ ಗೊತ್ತಿದೆ ಇವಾಗ ಕೈಯಲ್ಲಿ ಮೊಬೈಲ್ ಇದೆ, ಯಾರು ಎಲ್ಲಿ ಕೂತ್ಕೊಂಡು ಏನು ಬೇಕಾರೆ ಹಾಕ್ಬೋದು, ಏನು ಬೇಕಾರೆ ಮಾಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ನೀವು ಕೆಲವೊಂದು ಕಮೆಂಟ್ಗಳನ್ನ ಫೇಸ್ ಮಾಡಿರ್ತೀರ, ನೋಡಿರ್ತೀರ. ಆಫ್ ಕೋರ್ಸ್ ನೋಡ್ತೀನಿ. ಹೌ ಡು ಯು ರಿಯಾಕ್ಟ್? ಏನು ರಿಯಾಕ್ಟ್ ಮಾಡ್ತೀರಾ ಅವ್ರಿಗೆ? ಅವ್ರದ್ದು ಒಂದು ಐಡೆಂಟಿಟಿನೇ ಇರೋದಿಲ್ಲ. ಹೌದು, ಯಾವುದೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲೋ ಯಾವುದೋ ಕೆರೆ ಪಕ್ಕದಲ್ಲಿ ಬೆಳಗ್ಗೆ ಅವ್ರು ಕೆಲಸ ಮಾಡೋವಾಗ ಒಂದು ಕಾಮೆಂಟ್ ಹಾಕಿರ್ತಾರೆ. ತೊಳೆಯೋದಕ್ಕೂ ಪುರ್ಸೊತ್ತಿರೋದಿಲ್ಲ, ಕಾಮೆಂಟ್ಗಳು ಆ ಥರ ಹಾಕ್ತಾರೆ ಕೂತ್ಕೊಂಡು. ಅದಕ್ಕೆ ನಾವು ರಿಪ್ಲೈ ಮಾಡಿಕೊಂಡು ಎಷ್ಟು ಜನಕ್ಕೆ ಅಂತ ರಿಪ್ಲೈ ಮಾಡ್ತೀರಾ, ಏನಕ್ಕೆ ಅಂತ ರಿಪ್ಲೈ ಮಾಡ್ತೀರಾ? ಹೂಸ್ ದಟ್ ಪರ್ಸನ್ ಅಂತಾನೆ ಗೊತ್ತಿಲ್ಲದೆ ಇರೋವಾಗ ವೈ ಡು ಯು ರಿಯಾಕ್ಟ್? ಮೊನ್ನೆ ಯಾವುದೋ ಹಿಂಗೆ ನೋಡ್ತಾ ಇದ್ದೆ, ಅಪ್ಪು ಕಪ್ ಲಾಂಚ್ಗೆ ಹೋಗಿದ್ದೆ. ಬ್ಯಾಡ್ಮಿಂಟನ್ನು ಎಂಟ್ರಿ ನಾನು ಬಂದಿರೋದು ವಿಡಿಯೋಗಳು ಒಂದಷ್ಟು ಸೋಷಿಯಲ್ ಮೀಡಿಯಾ ಅವ್ರು ಬಂದಿದ್ರು, ರೆಕಾರ್ಡ್ ಮಾಡಿಬಿಟ್ಟು ಹಾಕಿದ್ದಾರೆ. ನಾನು ವರ್ಕೌಟ್ ಮಾಡ್ತೀನಿ, ದಿನ ವರ್ಕೌಟ್ ಮಾಡ್ತೀನಿ. ನಾನು ಇರೋದೇ ಸ್ಟಿಫ್ ಆಗಿ, ನಾನು ನಡೆಯೋದೇ ಸ್ಟಿಫ್ ಆಗಿ. ನೋಡಿದ್ದೀರಾ ನೀವು, ನನ್ನ ವಾಕಿಂಗ್ ಸ್ಟೈಲ್ ಇರೋದೇ ಹಾಗೆ. ನಮ್ಮ ಮುಂದೆ ಎದೆ ನಿಗರ್ಸ್ಕೊಂಡು ನಡಿಬೇಡ ಅಂತ ಒಂದು ಕಾಮೆಂಟ್ ಹಾಕಿದ್ದಾರೆ. ಯಾರ ಮುಂದೆ? ಯಾರು ಅಂತಾನೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಅವನದೇ ಫೋಟೋ ಇಲ್ಲ. ನಮ್ಮ ಮುಂದೆ ಎದೆ ನಿಗರ್ಸ್ಕೊಂಡು ನಡಿಬೇಡ ಅಂತ ಹಾಕಿದ್ದಾನೆ. ನಾನು ಅದಕ್ಕೆ ಏನು ಹಾಕ್ಬೋದು ಕಾಮೆಂಟು? ಇಲ್ಲ ರಿಪ್ಲೈ ಮಾಡಲೇಬೇಕು ಅಂದರೆ ಹೇಳಬೇಕು ನೀವೇ. ಇಲ್ಲ, ಎದೆ ನಿಗರ್ಸ್ಕೊಂಡು ನಡಿಬೇಡ ಅಂದರೆ ಇನ್ನೇನು ನಾನು ರಿಪ್ಲೈ ಮಾಡಲಿ ಅಂತ. ಅದನ್ನೆಲ್ಲ ನಾನು ಪ್ರತಿಯೊಂದನ್ನು ರಿಪ್ಲೈ ಮಾಡ್ತಾ ಹೋದರೆ ಅವ್ರಿಗಂತೂ ಕೆಲಸ ಇಲ್ಲ. ನನ್ಗಿರೋ ಕೆಲಸ ಬಿಟ್ಬಿಟ್ಟು ರಿಪ್ಲೈ ಮಾಡ್ಕೊಂಡು ಕೂತ್ಕೊಬೇಕಾಗತ್ತೆ. ಐ ಜಸ್ಟ್ ಇಗ್ನೋರ್ ಇಟ್. ನಂಗೆ ನಗು ಬರುತ್ತೆ, ಅದನ್ನೆಲ್ಲ ನನ್ನ ಹೆಂಡ್ತಿಗೆ ತೋರಿಸ್ಕೊಂಡು ನಗ್ತಾ ಇರ್ತೀನಿ. ನೋಡಿ ಇವ್ನು ಯಾರೋ ಕಾಮಿಡಿ ಪೀಸ್ ಹೆಂಗೆ ಹಾಕೋನೆ, ಅವನದೇ ಒಂದು ಐಡೆಂಟಿಟಿ ಇರೋದಿಲ್ಲ. ಸರ್, ಒಂದು ತಂದೆ ತಾಯಿಗಳು ಕೊಡಿಸಿರೋ ಮೊಬೈಲು ರೀಚಾರ್ಜ್ ಮಾಡಿಸ್ಕೊಂಡು ಇರೋ ಬರೋವ್ರಿಗೆಲ್ಲ ಈ ಥರ ಸಣ್ಣ ಪುಟ್ಟ ಕಮೆಂಟ್ಗಳು ಹಾಕ್ಕೊಂಡು ಏನು ಗೊತ್ತಾ ಪ್ರಾಬ್ಲಮ್ಮು? ಅವ್ರ ಲೈಫ್ಗಳಲ್ಲಿ ಅವ್ರು ಏನು ಮಾಡೋಕ್ಕಾಗೋದಿಲ್ವೋ ಬೇರೆಯವ್ರು ಮಾಡ್ತಿದ್ರೆ ಊರಿಗೇನೆ ಈ ಥರ ಕಮೆಂಟ್ಗಳು ಹಾಕೋದು. ಅವ್ರಿಗೆ ಅಚೀವ್ ಮಾಡೋದಕ್ಕಾಗೋದಿಲ್ಲ, ಅವ್ರು ಬರೀ ಕಮೆಂಟ್ ಮಾಡೋದಕ್ಕಷ್ಟೇ ಆಗೋದು. ಜೀವನದಲ್ಲಿ ಎಲ್ಲೂ ಹೋಗೋದಿಲ್ಲ, ಅವರು ಕಮೆಂಟ್ಗಳನ್ನಲ್ಲೇ ಇರ್ತಾರೆ. ಕಮೆಂಟ್ ಮಾಡೋದು ನಿಲ್ಲಿಸಿ ಸ್ಟೇಟಸ್ಗೆ ಬರೋದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಸ್ಟೇಟಸ್ ಆದಾಗ ಈ ಕಮೆಂಟ್ಗಳು ಹಾಕೋದು ನಿಲ್ಲಿಸ್ಬಿಡ್ತಾರೆ. ಆ ಸ್ಟೇಟಸ್ಗೆ ಬರೋದಕ್ಕೆ ಟ್ರೈಯೂ ಮಾಡೋದಿಲ್ಲ, ಉದ್ಧಾರನೂ ಆಗೋದಿಲ್ಲ. ಬರೀ ಈ ಕಮೆಂಟ್ಗಳು ಮಾಡ್ಕೊಂಡು ಇದ್ಬಿಡ್ತಾರೆ ಜೀವನದಲ್ಲಿ. ಇಟ್ಸ್ ಆಫ್ ನೋ ಯೂಸ್. ಆ ಕಮೆಂಟ್ಗಳನ್ನ ಓದ್ಕೊಂಡು, ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೀವೇನೋ ಒಂದು ಕಷ್ಟಪಟ್ಟು ಒಂದು ಪೊಸಿಷನಲ್ಲಿ ಬಂದು ಅದನ್ನು ಯಾರೋ ನಿಮ್ಮ ಫ್ಯಾನು ನಿಮ್ಮ ಫೋಟೋ ತೆಗೆದ್ಬಿಟ್ಟು ನಮ್ಮ ಸಂದೀಪ್ ಅವರು ಈ ಥರ ಅಚೀವ್ ಮಾಡಿದ್ದಾರೆ, ತುಂಬ ಖುಷಿ ಇದೆ ಅಂತ ಒಂದು ಅಪ್ಲೋಡ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಕೆಳಗಡೆ ಯಾರೋ ಒಬ್ಬ ಏನೋ ಒಂದು ಕಾಮೆಂಟ್ ಆಗ್ತಾರೆ, ಗೊತ್ತಿಲ್ಲ, ಪರಿಚಯ ಇಲ್ಲ, ಫೋಟೋ ಇಲ್ಲ, ಪ್ರೊಫೈಲೇ ಇಲ್ಲ, ಒಂದು ಫಾಲೋವರ್ ಇಟ್ಕೊಂಡಿರೋವನು ಒಂದು ಕಾಮೆಂಟ್ ಆಗ್ತಾ, ಕೆಟ್ಟದಾಗ ಆಗ್ತಾ. ನೋಡ್ತೀರಾ, ಓದ್ತೀರಾ, ಕೆಟ್ಟ ಕಾಮೆಂಟ್ ಹಾಕ್ದ ಅಂದ್ಬಿಟ್ಟು ಡಿಸ್ಟರ್ಬ್ ಆಗತ್ತೆ. ಆ ಡಿಸ್ಟರ್ಬ್ ಆದಾಗ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿಯವ್ರು ಇದ್ರೋ, ಇನ್ನೊಬ್ರು ಇದ್ರೋ, ಯಾರೋ ಇದ್ರೋ ಏನೋ ಮಾತಾಡ್ಸಕ್ಕೆ ಬಂದರೆ ಆ ಕೋಪನ ಅವ್ರ ಮೇಲೆ ತೆಗಿತಾರೆ, ಡೈವರ್ಟ್ ಆಗುತ್ತೆ. ಆ ಕೋಪನ ಅವ್ರ ಮೇಲೆ ತೆಗೆದಾಗ ಅವರು ಅದನ್ನು ತೊಗೊತಾರೆ. ಅಂದರೆ ಆ ನೆಗೆಟಿವಿಟಿ ನಿಮ್ಮ ಮೇಲೆ ಬಂದು ನೀವು ಅವ್ರ ಮೇಲೆ ಡ್ರಾಪ್ ಮಾಡಿದಾಗ ಅದು ನಿಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ನೇ ಹಾಳು ಮಾಡಿಬಿಡುತ್ತೆ. ನಿಮ್ಮ ಡೇ ಹಾಳಾಗೋಗುತ್ತೆ. ಜಸ್ಟ್ ಫಾರ್ ಒನ್ ನಾನ್ ಸೆನ್ಸ್ ಕಾಮೆಂಟ್ ಯಾರೋ ಈಡಿಯಟ್ ಹಾಕಿರೋದು ಓದಿ ನಾವ್ಯಾಕೆ ನಮ್ಮ ತಲೆ ಕೆಡಿಸ್ಕೊಂಡು ನಮ್ಮ ಸುತ್ತಮುತ್ತ ಇರೋ ಒಂದು ಪರಿಸರ ಹಾಳು ಮಾಡ್ಕೊಳ್ಳೋಣ ಹೇಳಿ? ಇಗ್ನೋರ್ ಇಟ್, ನಾಟ್ ವರ್ತ್ ಇಟ್. 1,000 ಪಾಸಿಟಿವ್ ಕಮೆಂಟ್ಸ್ನಲ್ಲಿ ನಾವು ಆ ಒಂದು ನೆಗೆಟಿವ್ ಕಮೆಂಟ್ನ ಯಾಕೆ ಹುಡುಕ್ಬೇಕು? ಲೈಕ್ ಐ ಸೆಡ್,
ದ ಮಿಸ್ಸಿಂಗ್ ಟೇಲ್ ಹೌದು ಸಿಂಡ್ರೋಮ್ ಹೌದು ಅನ್ನೋದು ಹೌದು ಇದೇನೆ. ಹೌದು ಹೌದು 1,000 ಒಳ್ಳೆ ಕಮೆಂಟ್ಸ್ ಬಂದಿರುತ್ತೆ, ನಾವು ಯಾಕೆ ಅದನ್ನೆಲ್ಲ ಬಿಟ್ಬಿಟ್ಟು ಇವ್ನು ಯಾವನೋ ಹಿಂಗೆ ನನಗೆ ಹಿಂಗೆ ಅಂದ್ಬಿಟ್ಟು ಅವನೇ ಯಾರು ಅವನು ಅಂದಿದ ತಕ್ಷಣ ನಾನು ಆಗ್ಬಿಡ್ತೀನಿ. ಹೌದು ಹೌದು ಐ ಜಸ್ಟ್ ಇಗ್ನೋರ್ ಇಟ್. ಪ್ಲೀಸ್ ಸರ್, ಅದೆಲ್ಲ ತಲೆನೇ ಕೆಡ್ಸ್ಕೊಳೋದಕ್ಕೆ ಹೋಗ್ಬಾರ್ದು. ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಏನು ಮಾಡಿದ್ರು ತಪ್ಪೆ. ಕಾಯ್ಕೊಂಡಿರ್ತಾರೆ ಕಾಮೆಂಟ್ ಹಾಕೋದಕ್ಕೆ ಅಂತ. ಕಾಮೆಂಟ್ ಹಾಕ್ಲಿ, ಮಜಾ ಮಾಡಲಿ, ಅವ್ರದೂ ಅವರು ಒಂದು ತೀರಿಸ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಾವಿರೋದೇ ಅದಕ್ಕೆ ಅಲ್ವಾ. ಆರ್ಟಿಸ್ಟ್ ಅಂದಮೇಲೆ ಎಂಟರ್ಟೈನ್ ಮಾಡೋದಕ್ಕಿರೋದು, ಇದು ಒಂದು ಎಂಟರ್ಟೈನ್ಮೆಂಟ್ನೇ. ಮಜಾ ತೊಗೊಂಡ್ಲಿ ಅಂತ. ತಗೊಂಡ್ಲಿ ಅಷ್ಟೇ. ಸೊ ಈ ಕಮೆಂಟ್ ಬಗ್ಗೆ ನೀವು ಹೇಳ್ತಾ ಇರ್ಬೇಕಾದ್ರೆ ಕೆಲವೊಂದು ಅಂದರೆ ಗೊತ್ತಾಗುತ್ತೆ, ಅಂದರೆ ಡೆಫಿನೆಟ್ಲಿ ಕೋಪ ಬಂದಿದೆ ನಿಮಗೂ ಯಾವುದಾದ್ರು ಮೂಮೆಂಟಲ್ಲಿ. ಬಟ್ ಆದರೆ ಐ ಫೀಲ್ ಜಸ್ಟ್ ಒಂದು ಸೆಕೆಂಡ್, ಬಿಗ್ ಬಾಸ್ ಒಳಗಡೆ ಇರೋ ವಿನಯ್ಗೂ ಹೊರಗಡೆ ಇರೋ ವಿನಯ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇಸ್ ಇಟ್ ಸೇಮ್? ಸೇಮ್ ವ್ಯತ್ಯಾಸ ಏನೂ ಇಲ್ಲ. ವೈ ಶುಡ್ ಐ ರಿಯಾಕ್ಟ್ ಅನ್ನೋದಿಲ್ಲ. ಎಸ್, ಅದು ನಂಗೆ ತಪ್ಪು ಅನಿಸಿದ್ರೆ ಐ ವಿಲ್ ರಿಯಾಕ್ಟ್ ಅಲ್ವಾ? ತಪ್ಪು ಅಂದಮೇಲೆ ತಪ್ಪು ರಿಯಾಕ್ಟ್ ಮಾಡಲೇಬೇಕು. ಅಲ್ ರೈಸ್ ವಾಯ್ಸ್, ಡೆಫಿನೆಟ್ಲಿ ಅಲ್ಲಿ ರೈಸ್ ವಾಯ್ಸ್. ನನ್ನ ಮುಂದೆ ಒಂದು ತಪ್ಪು ನಡೀತಾ ಇದೆ, ಆ ತಪ್ಪು ಅಂತ ನನಗೆ ಗೊತ್ತಿದೆ ಅಂದಮೇಲೆ ನೋಡ್ಕೊಂಡು ಸುಮ್ಮನೆ ಆಗೋದಿಲ್ಲ. ಅದನ್ನು ತಿಳಿಸ್ಬೇಕು, ನೀನು ತಪ್ಪು ಮಾಡ್ತಿದ್ಯಾ ಅಂತ. ಎಕ್ಸಾಂಪಲ್, ನನ್ನ ಮಗ ಏನಾದರೂ ಒಂದು ತಪ್ಪು ಮಾಡ್ತಾನೆ, ಬೈಯೋದಿಲ್ಲ, ಹೊಡೆಯೋದಿಲ್ಲ, ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ತೀನಿ. ಒಂದ್ಸಲ ತಿದ್ಕೊಂತಾನೆ. ತಿದ್ಕೊಳ್ಳಿಲ್ಲ, ಇನ್ನೊಂದ್ಸಲಿ ತಪ್ಪು ಮಾಡ್ತಾ ಇದ್ದಾನೆ ಅಂದಾಗ ಅದಕ್ಕೆ ಏನು ಬೇಕೋ ಅದು ಅವನಿಗೆ ಸಿಗತ್ತೆ. ಯಾವ ರೀತಿ ಹೇಳಬೇಕು ಹಾಗೆ ಹೇಳಬೇಕು. ಸೊ ನಾವು ಮನುಷ್ಯರಾಗಿ ಒಬ್ಬ ತಪ್ಪು ಮಾಡ್ತಾ ಇರೋವಾಗ ತಪ್ಪು ಮಾಡಿರೋದನ್ನ ನೋಡಿ ಸುಮ್ಮನೆ ಇದ್ರೆ ಅದು ನಮ್ಮ ತಪ್ಪು. ತಪ್ಪು ಮಾಡ್ತಿದ್ಯಾ, ಇದರಿಂದ ಈ ಥರ ಡ್ಯಾಮೇಜ್ ಆಗ್ತಿದೆ, ಇದನ್ನು ನಿಲ್ಲಿಸು ಅಂತ ಹೇಳೋದು ನಮ್ಮ ಜವಾಬ್ದಾರಿ. ಅದನ್ನು ಹೇಳಲೇಬೇಕು. ಅದನ್ನು ಹೇಳ್ತೀನಿ ನಾನು. ಈ ಮೋಸ್ಟ್ಲಿ ನೋಡೋರಿಗೆ, ಆಚೆ ಕಡೆಯಿಂದ ಫಸ್ಟ್ ಟೈಮ್ ನೋಡೋರಿಗೆ ಅಥವಾ ಬರೀ ಸ್ಕ್ರೀನ್ ಮೇಲೆ ನೋಡಿರೋರಿಗೆ, ವಿನಯ್ ಲುಕ್ಸ್ ಲೈಕ್ ವೆರಿ ಆರೋಗೆಂಟ್, ಆ್ಯಟಿಟ್ಯೂಡ್, ಏನು ಗುರು ಹೀಗೆ ಎಲ್ಲದಕ್ಕೂ ಹೀಗೆ ಮಾತಾಡ್ತಾನೆ ಮನುಷ್ಯ, ಎಲ್ಲದಕ್ಕೂ ಹೀಗೆ ಅಂತಾನೆ, ಈ ರೀತಿನೂ ಅನಿಸಿರ್ಬೋದೇನೋ. ಬಟ್ ಅಲ್ಲ, ಒಳಗಡೆ ಬಂದು ವೆನ್ ದೇ ಐ ಮೀನ್ ನಿಮ್ಮ ಒಂದು ಸ್ನೇಹನೋ ಇನ್ನೊಂದು ಗೊತ್ತಾದಾಗ ದೇ ವಿಲ್ ಗೆಟ್ ಟು ನೋ ಆ್ಯಕ್ಚುಲಿ. ಬಟ್ ಆದರೆ ಹೊರಗಡೆ ಪ್ರೆಸೆಂಟ್ ಆಗೋದು ಈ ರೀತಿ ಬರ್ಬೋದೇನೋ. ಐ ಹ್ಯಾವ್ ಎ ಕ್ವಶನ್. ಡೆಫಿನೆಟ್ಲಿ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಏನಕ್ಕೆ ವಿನಯ್ ಇಷ್ಟೊಂದು ಹಾರ್ಡಾಗಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ದೇ ಮಸ್ಟ್ ಬಿ ಸಮ್ ರೀಸನ್ ಇರ್ಬೋದು. ವಾಟ್ ವಾಸ್ ದಟ್ ರೀಸನ್? ನಿಮ್ಮ ಒಂದು ಅಂದರೆ ಆ್ಯಸ್ ಯು ರಿಮೆಂಬರ್ ಯುವರ್ ಕಾಲೇಜ್ ಡೇಸು ಅಥವಾ ಇದೆಲ್ಲ, ಅವಾಗಲೂ ಹೀಗೆ ಇದ್ರೆ ಆರಾಮಾಗಿ ಜಾಬಿಯಲ್ಲಾಗಿ? ನಾನು ಯಾರ ಸವಾಸಕ್ಕೂ ಹೋಗೋದಿಲ್ಲ. ಓಕೆ. ಏನಂದರೆ ನನಗೆ ಬೇಡದಿರೋ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ. ತಪ್ಪು ಅಂದಾಗ ಮಾತಾಡ್ತೀನಿ. ಒಂದು ಆ್ಯರಗೆಂಟು, ಆ್ಯಟಿಟ್ಯೂಡು, ಇನ್ನೊಂದು ಮತ್ತೊಂದು ರಫಾಗಿ ಮಾತಾಡ್ತಾನೆ, ಯಾಕೆ ಮಾತಾಡ್ಬೋದು? ಖುಷಿಯಾಗಿ ಕರೆಕ್ಟಾಗಿ ನೀಟಾಗಿ ನನ್ನ ಹತ್ರ ಇದ್ದರೆ ನನಗೆ ಸುಮ್ಮನೆ ಆ್ಯರಗೆಂಟಾಗಿ ಕಿರ್ಚಾಡೋದಕ್ಕೆ ಹುಚ್ಚ ಅಲ್ಲ. ನಾನು ಕರೆಕ್ಟಾಗಿ ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡ್ತೀನಿ. ಕರೆಕ್ಟಾಗಿತ್ತು ಅಂದರೆ ವಿಷಯ ಓಕೆ ಸ್ಮೂತ್ ಆಗಿರ್ತೀನಿ. ಯಾವಾಗ ಬೇಡದಿರೋ ಮಾತುಗಳು, ಬೇಡದಿರೋ ಕತೆಗಳು, ಲೂಸ್ ಟಾಕ್ಸು, ನಾನ್ಸೆನ್ಸ್ ವಿಷಯಗಳು ಬರುತ್ತೋ ಅದಕ್ಕೆ ರಿಪ್ಲೈ ಹೇಗೆ ಮಾಡಬೇಕು ಆ ಥರ ಮಾಡ್ತೀನಿ. ನಾನು ಬಹುಶಃ ನೋಡಿದ್ರೆ ಹಂಗೆ ಅನ್ಸತ್ತೆ, ಇವನಿಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ನೋಡಿದ್ರೆ. ಎಸ್, ಅದು ನಮ್ಮ ತಂದೆ ತಾಯಿಯ ಕೊಡುಗೆ, ಆಗೋದಿಲ್ಲ. ಸೊ ಫ್ಯೂಚರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬಂದಿರೋದು. ಏನಂದರೆ ತಪ್ಪು ಮಾಡೋರಿಗೆ ಮಾತ್ರ ಇದು ಅನ್ಸೋದು, ಇವನು ಆ್ಯರಗೆಂಟ್ ಅಂದ್ಬಿಟ್ಟು. ಅಥವಾ ಅವ್ರಿಗೆ ಗೊತ್ತಿರತ್ತೆ ಅವ್ರು ಮಾಡ್ತಿರೋದು ತಪ್ಪು, ಇವನು ಹೋದ್ರೆ ಇವನು ಆ್ಯರಗೆಂಟ್ ಹೀಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ. ಆ್ಯರಗೆಂಟ್ ಆಗಿ ಬಿಹೇವ್ ಮಾಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ಓಕೆ. ಅವ್ರು ಹೇಳೋದು ಇವನು ಆ್ಯರಗೆಂಟು, ಇವನು ಮಾತಾಡೋದಕ್ಕೆ ಬರೋದಿಲ್ಲ, ಸಿಕ್ಕಾಪಟ್ಟೆ ದುರಾಂಕಾರ, ಆ್ಯಟಿಟ್ಯೂಡು ಇದೆ ಸರ್. ಯಾಕಿರಬಾರ್ದು? ಯಾರ ಹತ್ರನೂ ಕಿತ್ಕೊಂಡು ಬಂದಿದ್ದಲ್ಲ, ಅಥವಾ ಯಾರ ಹತ್ರನೂ ಕತ್ಕೊಂಡು ಬಂದಿದ್ದಲ್ಲ. ನನ್ನ ಆ್ಯಟಿಟ್ಯೂಡು, ನಾನಿರೋದೇ ಹೀಗೆ. ಇಷ್ಟ ಇದ್ದರೆ ಇರಲಿ, ಇಲ್ಲ ಅಂದರೆ ಹೋಗ್ತಾ ಇರಲಿ. ಸಿಂಪಲ್. ಯಾರ ಹತ್ರನೂ ನಾನು ಇವತ್ತವರೆಗೂ ಕೈ ಚಾಚಿ ನನಗೆ ಹಿಂಗೆ ಮಾಡಿ ಅಥವಾ ತಲೆ ಬಗ್ಸಿ, ಯಾರಿಗೆ ಬಗ್ಗಿಸ್ಬೇಕೋ ತಲೆ ಬಗ್ಗಿಸ್ತೀನಿ. ತಪ್ಪಿದ್ದಾಗ, ನಾವು ತಪ್ಪು ಮಾಡದೇ ಇದ್ದಾಗ ತಲೆ ಬಗ್ಗಿಸ್ಬೇಕು ಅನ್ನೋ ಯಾವ ರೂಲ್ಸು ಇಲ್ಲ ಸರ್.
ನಾನು ಅದಕ್ಕೇನೆ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಬೇಡ ನಮಗೆ. ಎಲ್ಲೋ ಒಂದು ಏನೋ ಸ್ಟಾರ್ಟ್ ಮಾಡ್ತೀರಾ ಕೆಲಸ, ಅದು ಕೆಡ್ದಾಗ ಎಂಡ್ ಆಗುತ್ತೆ ಅನ್ನೋದು ಬ್ಯಾಕ್ ಆಫ್ ದಿ ಮೈಂಡ್ ನಿಮ್ಗೆ ಗೊತ್ತೇ ಇರುತ್ತೆ. ಸ್ಟಾರ್ಟ್ ಏನಕ್ಕೆ ಮಾಡ್ತೀರಾ? ಬೇಡ. ಹೇಳ್ದಾಗ ಏನಕ್ಕೆ ಮಾಡ್ತಿದ್ಯಾ, ಹಿಂಗಾಗತ್ತೆ ಅಂತ ಗೊತ್ತು ತಾನೆ, ಬೇಡ ಅಂತಂದಾಗ ಆ್ಯರಗೆಂಟಾಗಿ ಕಾಣಿಸುತ್ತದು. ಹೇಳಿದ್ದಕ್ಕೆಲ್ಲ ಜೈ ಅನ್ಕೊಂಡು ಹೋದ್ರೆ ಯು ಆರ್ ಸ್ವೀಟ್. ಓಕೆ. ಹೇಳಿದ್ದಕ್ಕೆ ಕ್ರಾಸ್ ಕ್ವೆಶ್ಚನ್ ಮಾಡಿ ದಿಸ್ ಇಸ್ ರಾಂಗ್ ಅಂತ ಹೇಳಿದ್ರೆ ಆ್ಯರಗೆಂಟ್ ಆಟಿಟ್ಯೂಡ್. ಅಷ್ಟೇ ಡಿಫ್ರೆನ್ಸ್. Beat Plus Karnataka.